ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇವತ್ತು ಎಳ್ಳಮಾಸಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಈ ಎಳ್ಳಮಾಸಿನ ಒಂಥರ ಹಬ್ಬದ ಗತೆಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ನೋಡ್ರಿ. ನಾವು ನಮ್ಮ ಯೂಟ್ಯೂಬ್ ಚಾನೆಲ್ದಾಗ ಆಲ್ರೆಡಿ ಈಗ ಎಳ್ಳಮಾಸಿಗೆ ಮಾಡುವಂತಹ ವಿಶೇಷವಾದ ಅಡಿಗೆಗಳನ್ನ ಒಂದೊಂದಾಗಿ ವಿಡಿಯೋನ ಮಾಡಿ ಹಾಕಿವ್ರಿ. ಈಗ ಅದ್ರ ಜೊತೆಗಿನ ಒಂದ್ 2 ರೆಸಿಪಿನ ನಾವು ನಿಮಗೆ ತೋರಿಸ್ಕೊಡತ್ತೀವಿ ನೋಡ್ರಿ. ಅದೇನಪ್ಪ ಅಂತಂದ್ರೆ ಇವತ್ತು ಒಂದು ತಪ್ಪಲ್ ಪಲ್ಯ ಮತ್ತು ಅದ್ರ ಜೊತೆಗೆ ಮಾಡುವಂತಹ ಶೇಂಗಾ ಚಟ್ನಿ ನೋಡ್ರಿ. ಈ ಎರಡೂ ರೆಸಿಪಿ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ನೋಡ್ರಿ. ಮತ್ತೆ ಆಗ್ತಾಡ್ರಿ, ಹಂಗಾದ್ರೆ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡೀವ್ರಿ. ಅದಕ್ಕೆ ಒಂದು 4ರಿಂದ 5 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೀವಿ ನೋಡ್ರಿ. ಈ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡೀವ್ರಿ. ಮತ್ತು ಅದ್ರ ಜೊತೆಗೆ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿನ ಹಿಂಗೆ ಜಜ್ಜಿ ಹಾಕೊಂಡೀವ್ರಿ. ಅಷ್ಟೇ ಅಲ್ರಿ, ಇದ್ರ ಜೊತೆಗೆ ಒಂದು 2ರಿಂದ 3 ಮೆಣಸಿಕಾಯಿನ ಹಿಂಗೆ ಜಜ್ಜಿ ಹಾಕೊಂಡೀವಿ ನೋಡ್ರಿ. ಈಗ ಇದೆಲ್ಲನೂ ಒಂದು 2 ನಿಮಿಷ ಫ್ರೈ ಆಗ್ಬೇಕು ನೋಡ್ರಿ ಚಲೋ ತಂಗಿ. ಹಾಕಿರುವಂಥ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗ್ಬೇಕ್ರಿ ಮತ್ತು ಮೆಣಸಿನ್ಕಾಯಿ ಘಾಟ್ ಹೋಗ್ಬೇಕು ನೋಡ್ರಿ. ಇಷ್ಟು ಫ್ರೈ ಆತ್ಪ ಅಂತಂದ್ರೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಂತ ಒಂದು ಉಳ್ಳಾಗಡ್ಡಿ ಹಾಕೊಂಡೀವಿ ನೋಡ್ರಿ. ಈ ಉಳ್ಳಾಗಡ್ಡಿನೂ ಅಷ್ಟೇ ರೀ, ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಮತ್ತು ಮೆತ್ತಗಾಗ್ಬೇಕು ನೋಡ್ರಿ. ಅಲ್ಲಿ ತನಕ ಹಿಂಗೆ ಇದನ್ನು ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ. ಈ ಎಳ್ಳಮಾಸಿಗೆ ವಿಶೇಷವಾಗಿ ಮಾಡುವಂತಹ ಕರ್ಜಿಕಾಯಿ, ಶೇಂಗಾ ಹೋಳಿಗೆ ವಿಡಿಯೋದ ಲಿಂಕ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ, ಚೆಕ್ ಮಾಡಿರಿ. ಇದು ಹಿಂಗೆ ಒಂದು 2 ನಿಮಿಷ ಚಲೋ ತಂಗಿ ಫ್ರೈ ಆಗ್ಬೇಕ್ರಿ. ಇಷ್ಟು ಫ್ರೈ ಆಯ್ತು ಅಂತಂದ್ರೆ ಇದಕ್ಕೆ ಸ್ವಲ್ಪ ನಾವು ಅರ್ಶಿಣ ಪುಡಿ ಹಾಕೋಬೇಕು ನೋಡ್ರಿ. ಅರ್ಶಿಣ ಪುಡಿನ ಸ್ವಲ್ಪ ಒಂದು 2 ಚಿಟಿಕೆ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೋಡ್ರಿ. ಅರ್ಶಿಣ ಪುಡಿ ಮತ್ತು ಉಪ್ಪು ಎರಡನ್ನೂ ಹಾಕೋರಿ. ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ತೊಳೆದು ಸಣ್ಣಂಗೆ ಕಟ್ ಮಾಡಿರುವಂಥ ಮೆಂತ್ಯ ಪಲ್ಯ ಹಾಕೊಳತ್ತೀವಿ ನೋಡ್ರಿ, ಅಂದ್ರೆ ಮೆಂತ್ಯ ಸೊಪ್ಪು ರೀ. ಈಗ ನಾವು ಹಾಕಿರುವಂಥ ಈ ಮೆಂತ್ಯ ಪಲ್ಯ ಚಲೋ ತಂಗಿ ನೀರು ಬಿಡ್ಬೇಕು ನೋಡ್ರಿ. ಇದಕ್ಕೇನು ನೀರು ಸೇರಿಸುವಂಥ ಅವಶ್ಯಕತೆ ಇಲ್ಲರಿ. ಪಲ್ಯ ಒಳಗಿರುವಂಥ ನೀರಿನ ಅಂಶದಿಂದನೇ ಈ ಪಲ್ಯ ಚಲೋ ತಂಗಿ ಬೇಯುತ್ರಿ. ಒಂದು 2 ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಹಿಂಗೆ ಬಿಡ್ಬೇಕ್ರಿ. ಲೋ ಫ್ಲೇಮ್ ಒಳಗೆ ಈ ಒಂದು ಪಲ್ಯನ ಮಾಡ್ಕೊರಿ. ಹಿಂಗೆ ಒಂದು 2 ನಿಮಿಷ ಬಿಟ್ವಿಪ್ಪ ಅಂತಂದ್ರೆ ಇದರೊಳಗಿರುವಂತಹ ನೀರಿನ ಅಂಶ ಹೊರಗೆ ಬರುತ್ತೆ ನೋಡ್ರಿ. ಹಿಂಗೆ ಈ ಪಲ್ಯ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಮ್ಯಾಲೆ ಮುಚ್ಚಕ್ಕೆ ಹೋಗಬೇಡ್ರಿ. ಯಾವುದೇ ತಪ್ಪಲು ಪಲ್ಯ ಮಾಡಬೇಕಾದ್ರೂ ಸ್ವಲ್ಪ ಮ್ಯಾಲೆ ಮುಚ್ಚೋದನ್ನು ಅವಾಯ್ಡ್ ಮಾಡಿರಿ. ಯಾಕಂದ್ರೆ ಮ್ಯಾಲೆ ಮುಚ್ಚಿದ್ರೆ ಈ ಪಲ್ಯದ ಕಲರ್ ಮತ್ತು ಟೇಸ್ಟ್ ಎರಡೂ ಚೇಂಜ್ ಆಗ್ತಾವ್ರಿ. ಹಾಗಾಗಿ ಹಿಂಗೆ ಓಪನ್ ಆಗಿನ ಇವತ್ತನ್ನ ಬೇಯಿಸ್ಕೋಬೇಕು ನೋಡ್ರಿ. ಈಗ ನೀವು ಇಲ್ಲಿ ನೋಡ್ಬೋದ್ರಿ ಈ ಪಲ್ಯ ಎಷ್ಟು ಚಲೋ ತಂಗಿ ನೀರು ಬಿಟ್ಕೊಂಡೈತಿ ಅಂತ. ಒಂದು ಸಲ ಇದನ್ನು ಚಲೋ ತಂಗಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಪಲ್ಯನ ನೀವು ಜಾಸ್ತಿ ಸಣ್ಣಂಗೆ ಕಟ್ ಮಾಡ್ಕೋಬೇಕಂತ ಏನಿಲ್ರಿ, ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗ್ತೈತೆ ನೋಡ್ರಿ. ಈಗ ನೀವು ನೋಡತ್ತಿರಲ್ರಿ, ಇದ್ರೊಳಗೆ ಸ್ವಲ್ಪ ನೀರಿನ ಅಂಶ ಐತ್ರಿ. ಹಿಂಗೆ ನೀರಿನ ಅಂಶ ಇದ್ದಾಗನೇ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು ನೋಡ್ರಿ. ನಾವೀಗ ಇದಕ್ಕೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕೊಳತ್ತೀವಿ ನೋಡ್ರಿ. ಹಿಂಗೆ ಕಡಲೆ ಹಿಟ್ಟು ಹಾಕಿ ಪಲ್ಯ ಮಾಡ್ಕೊಳ್ಳುವಾಗ ನೀವು ಏನು ಲಕ್ಷ್ಯ ವಹಿಸ್ಬೇಕಪ್ಪ ಅಂತಂದ್ರೆ ಹಿಂಗೆ ಹಿಟ್ಟು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋ ತನಕನೂ ಗ್ಯಾಸ್ ಫ್ಲೇಮ್ ಲೋ ಇರ್ಬೇಕು ನೋಡ್ರಿ. ಹಿಂಗೆ ನೋಡಿಕೊಂಡು ಹಿಟ್ಟು ಹಾಕೋಬೇಕು ನೋಡ್ರಿ. ನಾವಿಲ್ಲಿ 1.5 ಕಪ್ ಕಡಲೆ ಹಿಟ್ಟು ಹಾಕೊಂತೀವಿ ನೋಡ್ರಿ. ಹಿಂಗೆ ಪಲ್ಯಕ್ಕೆ ಎಷ್ಟು ಹಿಟ್ಟು ಬೇಕಾಗ್ತೈತಿ ಅನ್ನೋದನ್ನು ನೋಡ್ಕೊಂಡು ಹಿಟ್ಟನ್ನ ಹಾಕೋವಂತ ಹೋಗ್ರಿ. ಈಗ ನಿಮ್ಗೆ ನೋಡಾಕ ಹಿಟ್ಟು ಹಾಕೊಂಡ ತಕ್ಷಣ ಇದು ಗಟ್ಟಿ ಗಟ್ಟಿ ಅಂತ ಅನಿಸ್ಬೋದ್ರಿ. ಆದ್ರೆ ಲೋ ಫ್ಲೇಮ್ ಒಳಗೆ ಒಂದು 2ರಿಂದ 3 ನಿಮಿಷ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ಈ ಒಂದು ಪಲ್ಯ ಭಾಳ ಉದುರಾಗಿ ಬರ್ತೈತೆ ನೋಡ್ರಿ. ಹಿಂಗೆ ಕೈ ಬಿಡ್ಲಾರ್ದಂಗೆ ಒಂದು 2ರಿಂದ 3 ನಿಮಿಷ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡಿವಪ್ಪ ಅಂತಂದ್ರೆ ಈ ತಪ್ಪಲ್ ಪಲ್ಯ ರೆಡಿ ನೋಡ್ರಿ. ಈ ಒಂದು ತಪ್ಪಲ್ ಪಲ್ಯನ ನೀವು ಖಡಕ್ ಜೋಳದ ರೊಟ್ಟಿ, ಇಲ್ಲಾಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತಿನ್ಬೋದು ನೋಡ್ರಿ. ತಪ್ಪಲ್ ಪಲ್ಯ ಏನೋ ಆಯಿತು, ಮತ್ತು ಶೇಂಗಾ ಚಟ್ನಿ ಮಾಡೋದು ಹೆಂಗಂತ ನೋಡ್ಕೊಂಡು ಬರೋಣ ಬರ್ರಿ. ನಾವಿಲ್ಲಿ 1 ಕಪ್ ಶೇಂಗಾ ತೊಗೊಂಡಿವ್ರಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಕೊತ್ತಂಬರಿ ಹಾಕೊಂಡಿವ್ರಿ. ಮತ್ತು ಜಜ್ಜಿ ಇಟ್ಕೊಂಡಂತ ಒಂದು 8ರಿಂದ 10 ಎಸಳು ಬೆಳ್ಳುಳ್ಳಿ ಹಾಕೊಂಡಿವ್ರಿ. ಇದನ್ನ ಚಲೋ ತಂಗೆ ಮಿಕ್ಸಿ ಮಾಡ್ಕೊಂಡ್ರೆ ಶೇಂಗಾ ಚಟ್ನಿ ರೆಡಿ ನೋಡ್ರಿ. ಈ ಎಳ್ಳಮಾಸಿಗೆ ಮಾಡುವಂತಹ ಶೇಂಗಾ ಹೋಳಿಗೆ, ಕರ್ಜಿಕಾಯಿ, ಗುರೆಲ್ ಹಿಂಡಿ ಈ ಎಲ್ಲ ವಿಡಿಯೋದ ಲಿಂಕ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀವಿ, ಚೆಕ್ ಮಾಡ್ರಿ. ಈ ಎರಡೂ ರೆಸಿಪಿ ನಿಮ್ಗೆ ಇಷ್ಟ ಆಗ್ಯಾವ ಅಂತ ಅನ್ಕೋತೀವ್ರಿ. ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ.